ಕಿಮ್ಸ್ನಲ್ಲಿ ಹೆಣದ ಮೇಲೂ ಧನದಾಹಿ ಸಿಬ್ಬಂದಿ ಹಣ ಮಾಡ್ತಿದ್ದಾರೆ. ಮೃತ ಮಹಿಳೆಯ ಶವ ಪ್ಯಾಕ್ ಮಾಡೋದಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಪಿತ್ತಕೋಶ ಅನಾರೋಗ್ಯದಿಂದಾಗಿ ಗದ್ದೆ ಮೃತಪಟ್ಟಿದ್ರು. ಮಹಿಳೆಯ ಶವ ನೀಡೋಕೆ ಹಣಕ್ಕಾಗಿ ಸಿಬ್ಬಂದಿ ಪೀಡಿಸಿದ್ದಾರೆ. ಶವವನ್ನ ಸ್ಟ್ರೆಚರ್ನಲ್ಲಿ ತಗೊಂಡು ಹೋಗೋದಕ್ಕೆ ಹಣ ಕೊಡಬೇಕು ಅಂತ ಕೇಳಿದ್ದಾರೆ. 500 ರೂಪಾಯಿ ಹಣಕ್ಕಾಗಿ ಪೀಡಿಸಿದ ಕಿಮ್ಸ್ನ ಸಿಬ್ಬಂದಿ ಹಣ ಇಲ್ಲ ಅಂತ ಕೇಳಿದ್ರು. ಕೊನೆಗೆ 200 ರೂಪಾಯಿ ಫೋನ್ ಪೇ ಮಾಡಿಸ್ಕೊಂಡಂತ ಸಿಬ್ಬಂದಿ ಮತ್ತೆ 200 ರೂಪಾಯಿಗೆ ನೀಡೋದಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕಿಮ್ಸ್ ಸಿಬ್ಬಂದಿ ಧನದಾಹಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಬೆಂಗಳೂರು ಮಂದಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಮನೆ ಕಾಂಪೌಂಡ್ ಹೊರತಾಗಿ ರಸ್ತೆ ಅಥವಾ ಹೊರಗಡೆ ಎಲ್ಲೇ ವಾಹನ ನಿಲ್ಲಿಸಿದ್ರೂ ಶುಲ್ಕ ಪಾವತಿಸೋದಕ್ಕೆ ಹೊಸ ರೂಲ್ಸ್ ಜಾರಿಗೆ ತರುವುದಕ್ಕೆ ನಿರ್ಧರಿಸಿದೆ. ಟ್ರಾಫಿಕ್ ಜಾಮ್ ಬಗೆಹರಿಸೋದಕ್ಕೆ ಈ ನಿಯಮ ಜಾರಿ ಅಂತ ಜಿಬಿಎ ಸಮರ್ಥನೆ ನೀಡ್ತಾ ಇದೆ. ಪಾರ್ಕಿಂಗ್ಗೆ ಜಾಗ ಬಿಡದೆ ಕಟ್ಟಡ ನಿರ್ಮಿಸಿ ರಸ್ತೆಯಲ್ಲಿ ಕಾರು ಬೈಕ್ ಪಾರ್ಕ್ ಮಾಡ್ತಿದ್ದಾರೆ. ಇದರಿಂದಾಗಿ ವಾಹನ ಸವಾರರಿಗೆ ಪಾದಚಾರಿಗಳಿಗೆ ಸಾಕಷ್ಟು ತೊಂದರೆಯಾಗ್ತಿದೆ. ಹೀಗಾಗಿ ಪಾರ್ಕಿಂಗ್ ಶುಲ್ಕ ನಿಯಮ ಜಾರಿ ಮಾಡೋದಕ್ಕೆ ಜಿಬಿಎ ಮುಂದಾಗಿದೆ. ಪ್ರತಿ ಕಾರಿಗೆ 3,000ವರೆಗೆ ದರ ನಿಗದಿ ಮಾಡೋದಕ್ಕೆ ಪ್ರಾಧಿಕಾರ ಚಿಂತನೆ ನಡೆಸಿದೆ. ಜಿಬಿಎಗೆ ಹಣ ಪಾವತಿಸಿದ್ರೆ ಪ್ರತಿ 2 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪಾರ್ಕಿಂಗ್ಗೆ ಅವಕಾಶ ಕಲ್ಪಿಸಲು ನಿರ್ಧರಿಸಿದೆ. ಸದ್ಯ ಜಿಬಿಎ ನಿರ್ಧಾರ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಎಟಿಎಂ ಮಷಿನ್ ಒಡೆದು 5 ಲಕ್ಷ ರೂಪಾಯಿ ನಗದು ಹಣವನ್ನ ಕಳ್ಳರು ಹೊತ್ತೊಯ್ದಿದ್ದಾರೆ. ಹಾವೇರಿಯ ಶಿಗ್ಗಾಂವ್ ತಾಲೂಕಿನ ಹನುಮನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಎಟಿಎಂನಲ್ಲಿದ್ದ ಸಿಸಿ ಕ್ಯಾಮೆರಾಗೂ ವೈಟ್ ಕಲರ್ ಸ್ಪ್ರೇ ಮಾಡಿ ಹಣ ದೋಚಿದ್ದಾರೆ. ಎಟಿಎಂಗೆ ರಾತ್ರಿ ಬೀಗ ಹಾಕಿ ಬ್ಯಾಂಕಿನ ಸಿಬ್ಬಂದಿ ಹೋಗಿದ್ರು. ಈ ವೇಳೆ ಬಂದ ಕಳ್ಳರು ಗ್ಯಾಸ್ ಕಟ್ಟರ್ನಿಂದ ಎಟಿಎಂ ಬಾಗಿಲಿನ ಲಾಕ್ ಕತ್ತರಿಸಿ ಎಟಿಎಂಗೆ ನುಗ್ಗಿ ಹಣ ದೋಚಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.